ನಮ್ಮ ಬಿಜೆಪಿ ಬಿಟ್ ರಿಪೋರ್ಟರ್ ರವಿ ಶಿವರಾಮ್ ಮತ್ತು ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಎಕ್ಸಾಕ್ಟಾಗಿ 4 ನಿಮಿಷ ಟೈಮ್ ಇದೆ. ರವಿ, ಇದೇನೋ ಭಾರತ ಪಾಕಿಸ್ತಾನಗಳ ಮಧ್ಯದಲ್ಲಿ ನ್ಯೂಟ್ರಲ್ ಜಾಗದಲ್ಲಿ ಒಂದು ಸಂಧಾನ ಮಾತುಕತೆ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಿದ್ರಲ್ಲ, ಹಾಗೆ ನೆನ್ನೆ ರಾಜ್ಯ ಕಚೇರಿ ಒಂದು ನ್ಯೂಟ್ರಲ್ ಜಾಗ ಆಯಿತು. ಬಟ್ ಇವತ್ತಿನ ಜಾಗ ನಾಟ್ ಸೋ ನ್ಯೂಟ್ರಲ್ ಅಲ್ಲ, ಸೋಮಣ್ಣ ಅವರು ಹೋಗಿದ್ದು. ಆದ್ದರಿಂದ ರೆಬೆಲ್ಸ್ ಟೀಮೇ ಇವರನ್ನ ಅಪ್ರೋಚ್ ಮಾಡ್ತಾ ಇದೆ ಅಂತ ಹೆಂಗೆ ನಂಬೋದು? ಸೋಮಣ್ಣ ಅವ್ರು ಹೇಳಿದ್ದೆ ಕರೆಕ್ಟ್ ಇರ್ಬೋದಪ್ಪ, ಮದುವೆ ಆಗಿತ್ತು, ಹೋಗೋಕ್ಕಾಗಿರಲಿಲ್ಲ, ವಿಶ್ ಮಾಡೋಕ್ಕೆ ಹೋಗಿದ್ದೆ ಅಷ್ಟೇ ಅಂತ. ಇಲ್ಲ, ಸೋಮಣ್ಣ ಅವರು ಇವತ್ತು ನೆಲಮಂಗಲದಲ್ಲಿ ಮಾತನಾಡಿದ್ರು. ಅಜಿತ್, ನಾವು ಆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಸೋಮಣ್ಣ ಅವರಿಗೆ ಆಯಾ ಸಂದರ್ಭಕ್ಕೆ ಹೇಗೆ ಮಾಧ್ಯಮಗಳಿಗೆ ಬೈಟ್ಗಳನ್ನು ಕೊಡಬೇಕು ಅನ್ನುವಂಥದ್ದು ಗೊತ್ತಿದೆ, ಯಾಕೆಂದರೆ ಭಾಳ ಸೀನಿಯರ್ ಇದ್ದಾರೆ ಅವರು. ಆದರೆ ಒಂದು ತಾವು ಹೇಳಿದಂತೆ ನಿನ್ನೆ ಯಾವೆಲ್ಲ ಜಾಗಗಳು ನ್ಯೂಟ್ರಲ್ ಆಗಿ ಕಾಣ್ತಾ ಇದ್ವು, ಜೊತೆಗೆ ರಾತ್ರಿ ಒಳಗಡೆ ಅದು ಬದಲಾಗಿದ್ದನ್ನು ಕೂಡ ನೋಡಿದ್ದೇವೆ. ಪ್ರಮುಖವಾಗಿ ಈ ಏನು ರೆಬಲ್ ಟೀಮ್ ಅಂತ ನಾವು ಕರಿತೀವಿ, ಅವರೆಲ್ಲರೂ ಕೂಡ ರಾಜ್ಯದ ಪ್ರಮುಖ ನಾಯಕರುಗಳ ಜೊತೆಗೆ, ಕೇಂದ್ರದ ಸಚಿವರುಗಳ ಜೊತೆಗೆ ತಮಗೆ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಮಾಡಿದಾಗ ಸೋಮಣ್ಣ ಅವ್ರಿಗೂ ಕೇಳಿದರು. ಸೋಮಣ್ಣ ಅವರು ಇವತ್ತು ಬೆಳಿಗ್ಗೆ 7:30 ಅಜಿತ್ ಅವರಿಗೆ ಸಮಯವನ್ನು ಕೊಟ್ಟಿದ್ರಂತೆ. ಆದರೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ, ಅವರನ್ನು ಹೋಟೆಲ್ಗೆ ಭೇಟಿ ಮಾಡೋದಕ್ಕೆ ಹೋಗಬೇಕು ಮತ್ತು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಬೇಕು. ಸೊ ನಿಮ್ಮ ಜೊತೆ ನಂಗೆ ಮಾತಾಡೋದಕ್ಕೆ ಆವಾಗ ಸಮಯ ಕೊಡೋದಕ್ಕಾಗೋದಿಲ್ಲ, ಹಾಗಾಗಿ ನಾನೇ ಬರ್ತೀನಿ ಅಂತ GM ಸಿದ್ದೇಶ್ವರ ಅವರಿಗೆ ಸೋಮಣ್ಣ ಅವರು ಫೋನ್ ಮಾಡಿದ್ರು ಅನ್ನುವಂಥ ನಮಗಿರೋ ಮಾಹಿತಿ. ಯಾವಾಗ ಸೋಮಣ್ಣ ಅವರು ಬರ್ತಾರೆ ಅನ್ನುವಂಥದ್ದು ಖಚಿತ ಆಯಿತು, ಆಗ ಒಬ್ಬ ಕುಮಾರ್ ಬಂಗಾರಪ್ಪ ಅವರು ಅಲ್ಲಿಗೆ ಓಡಿ ಬಂದ್ರಂತೆ. ನಂತರ NR ಸಂತೋಷ್ ಇರ್ಬೋದು, ಅದೇ ರೀತಿ ರಮೇಶ್ ಜಾರಕಿಹೊಳಿ, ಇವರೆಲ್ಲರೂ ಕೂಡ ಅಲ್ಲಿ ಬಂದು ಸುಮಾರು 1.5-2 ಗಂಟೆಗಳ ಕಾಲ ಸೋಮಣ್ಣ ಅವರು ಇದ್ರು ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿದ್ದಾವೆ. ಏನು ಚರ್ಚೆಗಳಾದವು ಅಥವಾ ನಿಮ್ಮ ಬೇಡಿಕೆಗಳು ಏನೇನಿದ್ದಾವೆ ಅದೆಲ್ಲವನ್ನ ಕೂಡ ಹೈಕಮಾಂಡ್ಗೆ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಭರವಸೆಯ ಮಾತುಗಳನ್ನು ಸೋಮಣ್ಣ ಅವರು ಹೇಳಿದ್ದಾರೆ ಎನ್ನುವಂಥ ಮಾತುಗಳನ್ನು ಮೂಲಗಳು ಹೇಳ್ತಾ ಇದ್ದಾವೆ. ಆದರೆ ಅದ್ರ ಜೊತೆಗೆ ಅಜಿತ್, ಇವತ್ತಾದಂಥ ಬೆಳವಣಿಗೆಯನ್ನು ಕೂಡ ಬಹಳ ಕುತೂಹಲಕಾರದಿಂದ ಗಮನಿಸಬೇಕು ಅಂತ ಅನಿಸುತ್ತೆ. ಯಾವಾಗ ನಿನ್ನೆ ಬೆಳಿಗ್ಗೆ ಅಜಿತ್ 6:30ಕ್ಕೆ ಸಂಘದ ಕಾರ್ಯಾಲಯದಲ್ಲಿ ಒಂದು ಬೈಠಕ್ ಇತ್ತು. ಅದರಲ್ಲಿ ನಳಿನ್ ಕುಮಾರ್ ಕಟೀಲ್, ಸುನೀಲ್ ಕುಮಾರ್, CT ರವಿ, ವಿಜಯೇಂದ್ರ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಅದಾದ ಬಳಿಕ ಈ BJP ಕಚೇರಿಯಲ್ಲಿ ಒಂದು ಸಂಧಾನ ಸಭೆಯೂ ಕೂಡ ಆಯಿತು. ಆದರೆ ಅದೆಲ್ಲ ಆದ ನಂತರದಲ್ಲಿ ಅಜಿತ್, ಭವಿಷ್ಯದಲ್ಲಿ ಏನಾಗ್ತವೆ ಹೇಳೋದು ನಿಖರವಾಗಿ ಹೇಳೋದಕ್ಕಾಗದೇ ಇದ್ರು ಕೂಡ ಪ್ರೆಸೆಂಟ್ ಏನಾಗ್ತದೆ ಹೇಳೋದನ್ನು ಹೇಳ್ಬೋದು ಅಂತ ಅನಿಸುತ್ತೆ. ಯಡಿಯೂರಪ್ಪನವರು ಪಾರ್ಟಿ ಕಚೇರಿಗೆ ಬರ್ತಾರೆ ಎನ್ನುವಂಥ ಮಾಹಿತಿ ಬಹುತೇಕ ಯಾರಿಗೂ ಇರಲಿಲ್ಲ. ಅವರು ಏಕಾಏಕಿ ಪಾರ್ಟಿ ಕಚೇರಿಗೆ ಬಂದರು. 4-5 ಜನ ಮಾಧ್ಯಮದ ಮಿತ್ರರಿದ್ದರು, ಅವ್ರ ಜೊತೆ ನಿಂತ್ಕೊಂಡು ಒಂದು ಬೈಟನ್ನು ಕೊಟ್ಟರು. ಇಲ್ಲ, ನಾನು ಪ್ರತಿದಿನ ಪಾರ್ಟಿ ಕಚೇರಿಗೆ ಬರ್ತೇನೆ, ಜೊತೆಗೆ ವಾರದಲ್ಲಿ 2-3 ದಿನಗಳ ಕಾಲ ನಾನು 2 ದಿನಗಳ ಕಾಲ ಜಿಲ್ಲಾ ಪ್ರವಾಸವನ್ನು ಮಾಡ್ತೇನೆ ಹೇಳುವಂಥ ಹೇಳಿಕೆಯನ್ನು ಕೊಟ್ಟರು. ಅಜಿತ್, ಬಹಳ ಸೂಕ್ಷ್ಮವಾಗಿ 2 ವಿಚಾರವನ್ನು ಗಮನಿಸೋದಾದರೆ, ಯಾವಾಗ ಯತ್ನಾಳ್ ಮತ್ತು ವಿಜೇಂದ್ರ ಅವರ ಗಲಾಟೆ ಪೀಕ್ ಹೋಗಿತ್ತು, ಆಗ ಎಲ್ಲ ಜಿಲ್ಲಾಧ್ಯಕ್ಷಗಳು, ಮಾಜಿ MLAಗಳು, ಮಾಜಿ MLCಗಳನ್ನು ಕರೆದುಕೊಂಡು ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದಾಗ BS ಯಡಿಯೂರಪ್ಪನವರು ಹೇಳಿದರು ಯತ್ನಾಳ್ ಅವರ ಮೇಲೆ ಕ್ರಮ ಆಗತ್ತೆ ಅಂತ. ಅದಾದ ಬಳಿಕ ಈಗ ತೆರೆಮರೆಯ ಹಿಂದ್ಗಡೆ ಏನೆಲ್ಲ ಆಗ್ತಾ ಇದೆ, ತೆರೆಮರೆಯ ಹಿಂದೆ ಯಾವೆಲ್ಲ ಘಟನೆಗಳನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.